ಶ್ರಾವಣ ಮಾಸ ಶುರುವಾದ ತಕ್ಷಣ ಭಾಳಷ್ಟು ಜನರು ಈ ಒಂದು ನಾನ್ ವೆಜನ್ನು ತಿನ್ನದೇ ಇರತಕ್ಕಂಥದ್ದು. ಈ ಒಂದು ನಾನ್ ವೆಜನ್ನು ಯಾಕೆ ತಿನ್ನೋದಿಲ್ಲ, ಇದಕ್ಕೆ ಕಾರಣವೇನು ಎಂಬುದರ ಸಂಪೂರ್ಣ ಮಾಹಿತಿಯನ್ನು ತಿಳಿಸಿಕೊಡ್ತೀನಿ. ಏನು ಈ ಒಂದು ಶ್ರಾವಣ ಮಾಸದ ತಿಂಗಳೇನಿದೆ, ಈ ಒಂದು ತಿಂಗಳಲ್ಲಿ ಅತಿ ಹೆಚ್ಚು ಜನರು ಈ ಒಂದು ಮಾಂಸಾಹಾರದಿಂದ ದೂರವಿರ್ತಕ್ಕಂಥದ್ದು. ಮಾಂಸಾಹಾರವನ್ನು ಮುಟ್ಟುವುದಿಲ್ಲ, ತಿನ್ನುವುದಿಲ್ಲ ಮತ್ತು ಮನೆಯಲ್ಲಿ ಕೂಡ ಒಂದು ಅಡಿಗೆಯನ್ನು ಮಾಡದೇ ಇರತಕ್ಕಂಥದ್ದು. ಈ ಶ್ರಾವಣ ಮಾಸ ಬಂದ ಕೂಡಲೇ ಮನೆಯನ್ನು ಸ್ವಚ್ಛಗೊಳಿಸಿಕೊಂಡು ಇರ್ತಕ್ಕಂಥದ್ದು. ಆ ಒಂದು ಸ್ವಚ್ಛಗೊಳಿಸಿದ ನಂತರ ಮಾಂಸಾಹಾರವನ್ನು ತಿನ್ನುವುದಾಗಲಿ ಅಥವಾ ಮುಟ್ಟುವುದಾಗಲಿ ಭಾಳಷ್ಟು ಜನರು ಮಾಡೋದಿಲ್ಲ. ಇದಕ್ಕೆ ವೈಜ್ಞಾನಿಕ ಕಾರಣ ಕೂಡ ಇರ್ತಕ್ಕಂಥದ್ದು. ಏನು ಈ ಒಂದು ತಿಂಗಳಲ್ಲಿ ಏನು ಮನೆಯಲ್ಲಿ ಇರ್ತಕ್ಕಂಥ ಹಿರಿಯರೇನಿರ್ತಾರೆ, ಅವರು ನಿರ್ದೇಶನದಂತೆ ಯಾರೂ ಕೂಡ ಈ ಒಂದು ನಾನ್ ವೆಜನ್ನು ಮುಟ್ಟಬಾರದು ಮತ್ತು ಊಟವನ್ನು ಮಾಡಬಾರ್ದು ಮತ್ತು ಅಡಿಗೆಯನ್ನು ಮಾಡಬಾರ್ದು ಅಂತ ಅವರ ಒಂದು ನಿರ್ದೇಶನದಲ್ಲಿ ಮನೆಯ ಎಲ್ಲ ಸದಸ್ಯರು ಕೂಡ ಈ ಒಂದು ಮಾಂಸಾಹಾರವನ್ನು ತ್ಯಜಿಸ್ತಕ್ಕಂಥದ್ದು. ಏನು ಒಂದು ಹಿಂದೂ ಒಂದು ಸಂಪ್ರದಾಯದಲ್ಲಿ ಶ್ರಾವಣ ಮಾಸಕ್ಕೆ ವಿಶೇಷವಾದ ಒಂದು ಸ್ಥಾನವಿರ್ತಕ್ಕಂಥದ್ದು. ಏನು ಅತ್ಯಂತ ಪವಿತ್ರವೆಂದು ಪರಿಗಣಿಸಲ್ಪಡ್ತಕ್ಕಂಥ ಈ ಒಂದು ಶ್ರಾವಣ ಮಾಸ ಏನಿದೆ, ಇದು ಒಂದು ಶಿವನಿಗೆ ಒಂದು ವಿಶೇಷವಾದ ಒಂದು ಒಳ್ಳೆಯ ದಿನ ಅಂತ ಅರ್ಥ. ಈ ಒಂದು ವೇಳೆಯಲ್ಲಿ ಭಕ್ತರು ಏನು ಶಿವನಿಗೆ ಶ್ರದ್ಧೆಯಿಂದ ಪ್ರಾರ್ಥನೆಯನ್ನು ಸಲ್ಲಿಸ್ತಾರೆ. ಏನು ಈ ಒಂದು ಶ್ರಾವಣದಿಂದ ಮುಕ್ತಾಯದವರೆಗೂ ಒಂದು ನಾನ್ ವೆಜನ್ನು ಮುಟ್ಟದೇ ಇರತಕ್ಕಂಥದ್ದು. ಈ ಒಂದು ಮಾಸದಲ್ಲಿ ಶಿವಭಕ್ತರು ಅನುಸರಿಸಬೇಕಾದ ಒಂದು ಕೆಲವು ನಿಯಮಗಳು ಮತ್ತು ನಿರ್ಬಂಧಗಳು ಕೂಡ ಇರತಕ್ಕಂಥದ್ದು. ಈ ಒಂದು ನಿಯಮಗಳನ್ನು ಭಕ್ತಿಯಿಂದ ಅನುಸರಿಸಿದರೆ ಒಂದು ಶಿವನ ಕೃಪೆಗೆ ಪಾತ್ರರಾಗ್ತೇವೆ ಎಂಬುದು ಒಂದು ನಂಬಿಕೆ ಇರ್ತಕ್ಕಂಥದ್ದು. ಈ ಒಂದು ತಿಂಗಳಲ್ಲಿ ಹೆಚ್ಚಿನ ಜನರು ಮಾಂಸಾಹಾರದಿಂದ ದೂರವಿರ್ತಕ್ಕಂಥದ್ದು. ಏನು ಮನೆಯಲ್ಲಿ ಹಿರಿಯರ ತಮ್ಮ ಮನೆ ಮಂದಿಗೆಲ್ಲ ಒಂದು ಮಾಂಸವನ್ನು ತಿನ್ನಬೇಡಿ ಅಂತ ಹೇಳ್ತಕ್ಕಂಥದ್ದು. ಆದರೆ ಈ ಒಂದು ಸಾಂಪ್ರದಾಯಕ್ಕೆ ಏನು ಹಿಂದೆ ಒಂದು ಧಾರ್ಮಿಕ ಮಾತ್ರವಲ್ಲ, ವೈಜ್ಞಾನಿಕ ಕಾರಣಗಳು ಕೂಡ ಇರ್ತಕ್ಕಂಥದ್ದು. ಹೌದು, ಈ ಒಂದು ವಾರದಲ್ಲಿ ಯಾಕೆ ನಾನ್ ವೆಜನ್ನು, ಈ ಒಂದು ತಿಂಗಳಲ್ಲಿ ನಾನ್ ವೆಜನ್ನು ತಿನ್ನಬಾರ್ದು, ಅದನ್ನು ಮುಟ್ಟಬಾರ್ದು, ಏನು ಈ ಶ್ರಾವಣ ಮಾಸ ಬಂತು ಅಂದರೆ ಗಪ್ಚುಪ್ ಆಗಿಬಿಡ್ತಾರೆ ಈ ಒಂದು ಮಾಂಸಾಹಾರದಿಂದ. ಏನು ಒಂದು ತಿಂಗಳ ಮಟ್ಟಿಗೆ ಇವರ ಒಂದು ಲೈಫ್ನಲ್ಲಿ ನಾನ್ ವೆಜ್ ತಿನ್ನದೇ ಇರ್ತಕ್ಕಂಥದ್ದು. ಆದರೆ ಎಷ್ಟೋ ಜನ ಕದ್ದು ಮುಚ್ಚಿ ತಿಂತಾರೆ. ಆದರೂ ಕೂಡ ಮನೆಯಲ್ಲಿ ಬಂದರೆ ಅದನ್ನು ಸ್ನಾನವನ್ನೇ ಮಾಡಿ ಮತ್ತೆ ಒಳಕ್ಕೆ ಹೋಗ್ತಕ್ಕಂಥದ್ದು. ಹೀಗೆ ಅನೇಕ ರೀತಿಯ ಜನರು ನಾನ್ ವೆಜ್ ಮುಟ್ಟದೇ ಇರ್ತಕ್ಕಂಥದ್ದು, ಶ್ರದ್ಧೆ ಭಕ್ತಿಯಿಂದ ಕೂಡ ಇರ್ತಕ್ಕಂಥದ್ದು. ಏನು ಕೆಲವರು ತಮ್ಮ ಮನೆ ದೇವರೇನಿರ್ತಾರೆ ಅವರ ಹೆಸರಿನಲ್ಲಿ ವರ್ಷಕ್ಕೆ 1 ತಿಂಗಳಾದರೂ ಕೂಡ ಈ ಒಂದು ಶ್ರಾವಣ ಮಾಸದಲ್ಲಿ ಈ ಒಂದು ಸಂಪೂರ್ಣವಾಗಿ ಸಸ್ಯಾಹಾರವನ್ನು ಊಟ ಮಾಡ್ತಕ್ಕಂಥದ್ದು. ಏನು ಒಂದು ಉಳಿದ ಹಬ್ಬ ಏನಿರ್ತವೆ ಹಬ್ಬಗಳಲ್ಲಿ ಹಾಗೆಲ್ಲ ಏನೋ ಒಂದು ಮಾಂಸವನ್ನು ಸೇವಿಸಿದರೆ ಒಂದು ಪೂಜೆಗೆ ಅಶುದ್ಧಿ ಉಂಟಾಗ್ತಕ್ಕಂಥದ್ದು ಈ ಒಂದು ಶ್ರಾವಣ ಮಾಸದಲ್ಲಿ. ಹಾಗಾಗಿ ಎಲ್ಲ ಒಂದು ಜನರು ಕೂಡ ಈ ಒಂದು ಸಸ್ಯಾಹಾರವನ್ನು ಊಟ ಮಾಡ್ತಕ್ಕಂಥದ್ದು ಈ ಒಂದು ಶ್ರಾವಣ ಮಾಸದಲ್ಲಿ ವಿಶೇಷವಾಗಿ ಏನೋ ಒಂದು ಶಿವನಿಗೆ ಇಷ್ಟವಾದ ತಿಂಗಳಂತ ಒಂದು ನಂಬಿಕೆ ಇರ್ತಕ್ಕಂಥದ್ದು. ಅದಕ್ಕಾಗಿ ಈ ಒಂದು ತಿಂಗಳಲ್ಲಿ ಆ ಒಂದು ನಾನ್ ವೆಜ್ಜಿಂದ ಒಂದು ಮಾಂಸಾಹಾರದಿಂದ ದೂರವಿರ್ತಕ್ಕಂಥದ್ದು. ಈಗ ಮಳೆಗಾಲ ಇರ್ತಕ್ಕಂಥದ್ದು ಈ ಒಂದು ಶ್ರಾವಣ ಮಾಸದಲ್ಲಿ, ಅಂದರೆ ಬಿಸಿಲುಗಾಲ ಕೂಡ ಒಂದು ಟೈಮ್ ಬರ್ಬೋದು. ಏನು ಈಗ ಹೆಚ್ಚು ಚುರುಕಾಗಿ ಇರುವುದಿಲ್ಲ, ಏನೊಂದು ಜೀರ್ಣಕ್ರಿಯೆ ಕೂಡ ಈ ಒಂದು ಥಂಡಿಗಾಲದಲ್ಲಿ ಮಾಂಸವನ್ನು ಊಟ ಮಾಡೋದ್ರಿಂದ ಜೀರ್ಣಕ್ರಿಯೆ ಸಮಸ್ಯೆ ಉಂಟಾಗ್ತಕ್ಕಂಥದ್ದು ಈ ಒಂದು ಶ್ರಾವಣ ಮಾಸದಲ್ಲಿ. ಹಾಗಾಗಿ ಸಸ್ಯಾಹಾರವನ್ನು ತಿನ್ನುವುದರಿಂದ ಜೀರ್ಣಕ್ರಿಯೆ ಕೂಡ ಚೆನ್ನಾಗಿ ಆಗ್ತಕ್ಕಂಥದ್ದು. ಈ ಒಂದು ಮಳೆಗಾಲದಲ್ಲಿ ಈ ಒಂದು ಮಾಂಸಾಹಾರಗಳೇನಿರ್ತವೆ ತಂಪಾದ ಒಂದು ಮಾಂಸಾಹಾರಗಳು ತಂಪಾಗಿರ್ತವೆ. ಈಗ ಇದರಿಂದ ಮಾಂಸಾಹಾರವನ್ನು ಊಟ ಮಾಡುವುದರಿಂದ ಹೃದಯಘಾತಕ್ಕೆ ಒಳಗಾಗ್ತಕ್ಕಂಥದ್ದು, ಹೃದಯಕ್ಕೆ ಎಫೆಕ್ಟ್ ಬೀಳ್ತಕ್ಕಂಥದ್ದು ಈ ಒಂದು ಮಟನ್ ಜಾಸ್ತಿ ತಿನ್ನೋದ್ರಿಂದ. ಅದಕ್ಕಾಗಿ ಈ ಒಂದು ಶ್ರಾವಣ ಮಾಸದಲ್ಲಿ ಈ ಒಂದು ನಾನ್ ವೆಜನ್ನು ತ್ಯಜಿಸಬೇಕಾಗುತ್ತೆ. ಏನು ನೀರಿನಲ್ಲಿ ವಾಸಿಸುವ ಮೀನುಗಳು ಏನಿರ್ತವೆ
ಅವು ಒಂದು ಕಲುಷಿತ ನೀರು, ಅಂದರೆ ಈ ಮಳೆ ಆರಂಭ ಆಗಿರೋದ್ರಿಂದ ಮಳೆ ನೀರು ಕಲುಷಿತ ಇರ್ತವೆ. ಆ ಒಂದು ಕಲುಷಿತ ನೀರನ್ನು ಮೀನುಗಳು ಕುಡಿಯುವುದರಿಂದ ಮನುಷ್ಯರಿಗೂ ಕೂಡ ರೋಗ ಬರಬಹುದು ಎಂಬ ಒಂದು ಉದ್ದೇಶದಿಂದ ಈ ಒಂದು ಶ್ರಾವಣ ಮಾಸದಲ್ಲಿ ಈ ಒಂದು ನಾನ್ ವೆಜ್ಜನ್ನು ತಿನ್ನದೇ ಇರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಏನು ಒಂದು ತಲಾಂತರದಿಂದ ನಡೆದುಕೊಂಡು ಬಂದಿರತಕ್ಕಂಥದ್ದು ಈ ಒಂದು ಶ್ರಾವಣ ಮಾಸದಲ್ಲಿ ಒಂದು ಮಾಂಸಾಹಾರವನ್ನು ತ್ಯಜಿಸ್ತಕ್ಕಂಥದ್ದು ಆರೋಗ್ಯಕ್ಕೂ ಒಳ್ಳೆಯದು. ಏನು ಮನುಷ್ಯನ ದೇಹದಲ್ಲಿ ಏನಿರುತ್ತೆ ಮತ್ತು ಏನು ಒಟ್ಟು ಶ್ರಾವಣ ಮಾಸದಲ್ಲಿ ಹಿರಿಯರ ನಿರ್ದೇಶನದಂತೆ ಎಲ್ಲರೂ ಒಂದು ನಾನ್ ವೆಜ್ಜನ್ನು ಮುಟ್ಟದೇ ಇರತಕ್ಕಂಥದ್ದು. ಇದರಿಂದ ಆರೋಗ್ಯ ವೃದ್ಧಿಸ್ತಕ್ಕಂಥದ್ದು. ಯಾಕಪ್ಪ ಅಂದರೆ ಸಸ್ಯಾಹಾರವನ್ನೇ ಊಟ ಮಾಡ್ತಕ್ಕಂಥದ್ದು, ಜೀರ್ಣಕ್ರಿಯೆ ಚೆನ್ನಾಗಿ ಆಗ್ತಕ್ಕಂಥದ್ದು. ಇದರಿಂದಾಗಿ ಈ ಒಂದು ಶ್ರಾವಣ ಮಾಸದಲ್ಲಿ ಭಾಳಷ್ಟು ಜನರು ಈ ಒಂದು ನಾನ್ ವೆಜ್ಜನ್ನು ಮುಟ್ಟದೇ ಇರತಕ್ಕಂಥದ್ದು. ಈ ರೀತಿಯಾಗಿ ಈ ಒಂದು ಶ್ರಾವಣ ಮಾಸದ ಹಬ್ಬ ಏನಿದೆ, ಒಂದು ಶ್ರಾವಣ ಮಾಸದ ತಿಂಗಳ ವಿಶೇಷ, ಶಿವನಿಗೆ ಇಷ್ಟವಾದ ಈ ತಿಂಗಳ ವಿಶೇಷತೆ ಈ ರೀತಿ ಇರ್ತಕ್ಕಂಥದ್ದು. ನಿಮಗೆ ಏನು ಹೆಚ್ಚಿನ ಮಾಹಿತಿ ಏನಾದರೂ ಗೊತ್ತಿದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ.